ಅರುಣಾಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ. ಅಧ್ಯಾಯ 19 ಮುಂದುವರಿದ ಭಾಗ. ಅಪರಾಧಿಗೂ ಅನುಕಂಪೆ. ರಾಮಕೃಷ್ಣ ಸ್ವಾಮಿ ಎಂಬ ಭಕ್ತ ರಮಣರನ್ನು ಬಹಳ ಕಾಲದಿಂದ ಸೇವೆ ಮಾಡಿಕೊಂಡು ಬಂದಿದ್ದವನು. ಆತ ತಿರುವಣ್ಣಾಮಲೈ ಊರೊಳಗಿದ್ದ ಸ್ತ್ರೀಯೊಬ್ಬಳ ಬಳಿಗೆ ಆಗಾಗ ಹೋಗಿ ಬರುತ್ತಿದ್ದ. ಆಕೆಯ ಬಂಧುಗಳು ಒಮ್ಮೆ ಅವಳ ಮನೆಯಲ್ಲಿದ್ದಾಗ ಅವನನ್ನು ಹಿಡಿದು ಕೈಕಾಲು ಕಟ್ಟಿ ಒಂದು ಕೊಠಡಿಯಲ್ಲಿ ಕೂಡಿ ಹಾಕಿದರು. ರಾಮಕೃಷ್ಣ ಸ್ವಾಮಿ ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಆಶ್ರಮದ ಕಡೆಗೆ ಓಡಿ ಬಂದ. ಅವನ ಶತ್ರುಗಳು ಅವನನ್ನು ಅಟ್ಟಿಸಿಕೊಂಡು ಬಂದರು. ಅವನು ಆಶ್ರಮದ ಆವರಣದೊಳಗೆ ಹೋದುದನ್ನು ಕಂಡು ಹಿಂಬಾಲಿಸಿ ಬಂದವರೆಲ್ಲ ಹೊರಟು ಹೋದರು. ರಾಮಕೃಷ್ಣ ಸ್ವಾಮಿ ಧ್ಯಾನ ಭವನದೊಳಗೆ ಬಂದು ನನ್ನನ್ನು ಕಾಪಾಡಿ ಕಾಪಾಡಿ ಎಂದು ಕೂಗುತ್ತಾ ನಡುಗುತ್ತಾ ಭಗವಾನರ ಪಾದಕ್ಕೆ ಬಿದ್ದ. ಭಗವಾನರು ನಡೆದ ವಿಷಯಗಳನ್ನೆಲ್ಲ ಅವನಿಂದ ತಿಳಿದರು. ಅಪರಾಧಿಯ ಬಗ್ಗೆ ಅನುಕಂಪೆ ತೋರಿದ ಅವರು, ಆಯಿತು, ಹೋಗು, ಭಯಪಡುವ ಕಾರಣವಿಲ್ಲ, ಹೋಗಿ ಸಮಾಧಾನವಾಗಿ ಮಲಗು ಎಂದು ಅಭಯ ನೀಡಿದರು. ಆಶ್ರಮದಲ್ಲಿದ್ದ ಭಕ್ತರಿಗೆ ವಿಷಯವೆಲ್ಲ ತಿಳಿಯಿತು. ರಾಮಕೃಷ್ಣ ಸ್ವಾಮಿ ಇನ್ನು ಆಶ್ರಮದಲ್ಲಿ ಇರುವುದು ಸರಿಯಲ್ಲವೆಂದು ಅವನನ್ನು ಅಲ್ಲಿಂದ ಹೊರ ಹಾಕಬೇಕೆಂದು ಕೇಳಿಕೊಂಡರು. ಮಹರ್ಷಿಗಳು ಅವನನ್ನು ಕರೆಸಿ ಭಕ್ತರೆಲ್ಲರೆದುರಿಗೆ ಅವನಿಗೆ ಹೇಳಿದರು, ಅಯ್ಯ, ನೀನು ತಪ್ಪು ಮಾಡಿದ್ದೀಯೇ, ಆದರೆ ಅದು ಇತರರಿಗೆ ತಿಳಿಯದಂತೆ ರಹಸ್ಯವಾಗಿ ಇಟ್ಟುಕೊಳ್ಳದೇ ಹೋದೆ. ಇದಕ್ಕಿಂತ ಹೆಚ್ಚಿನ ತಪ್ಪು ಮಾಡಿದ ಇತರರು ಇದ್ದಾರೆ, ಆದರೆ ಅವರು ತಮ್ಮ ಅಪರಾಧ ಇತರರಿಗೆ ತಿಳಿಯದಂತೆ ಗುಟ್ಟಾಗಿಡುವ ಎಚ್ಚರ ವಹಿಸಿದ್ದಾರೆ. ಆದ್ದರಿಂದ ಅವರು ಯಾರ ಕೈಗೂ ಸಿಕ್ಕಿಬಿದ್ದಿಲ್ಲ. ಈಗ ಹಾಗೆ ಸಿಕ್ಕಿ ಬೀಳದ ಜನ ಸಿಕ್ಕು ಬಿದ್ದ ನಿನ್ನನ್ನು ಆಶ್ರಮ ಬಿಟ್ಟು ಹೋಗಬೇಕೆಂದು ಕೇಳುತ್ತಿದ್ದಾರೆ, ತಿಳಿಯಿತೆ? ಈ ಮಾತು ಕೇಳಿ ಎಲ್ಲರೂ ತೆಪ್ಪಗಾದರು. ರಾಮಕೃಷ್ಣ ಸ್ವಾಮಿ ಆಶ್ರಮದಲ್ಲಿಯೇ ಉಳಿಯಲು ಅನುವು ದೊರೆಯಿತು. ಕ್ರಿಸ್ತನ ಭಕ್ತರು ವೈಶ್ಯೆಯೊಬ್ಬಳನ್ನು ಪಾಪಿ ಎಂದು ಕರೆದು ಅವಳನ್ನು ಹೊಡೆಯಲು ಕೈಗೆ ಕಲ್ಲನ್ನೆತ್ತಿಕೊಂಡಾಗ ಕ್ರಿಸ್ತ, ಇದುವರೆಗೆ ಯಾವ ಪಾಪವನ್ನೂ ಮಾಡದವರು ಅವಳನ್ನು ಹೊಡೆಯಿರಿ ಎಂದ. ಆಗ ಅವನ ಶಿಷ್ಯರೆಲ್ಲ ಕಲ್ಲು ಕೆಳಗೆ ಹಾಕಿ ಹೊರಟು ಹೋದರು. ಮೇಲಿನ ಘಟನೆ ಭಗವಾನರ ಮಾತು ಕ್ರಿಸ್ತನ ತಿಳುವಳಿಕೆ ಅನುಕಂಪೆಗಳನ್ನು ನೆನಪಿಗೆ ತರುವಂತಿದೆ. ಮೊದಲಿಯಾರ್ ಪಾಟಿ ಮತ್ತು ಅವಳ ಕುಟುಂಬ ಹಿಂದಿನಿಂದ ಸಂತನೊಬ್ಬನಿಗೆ ಬಹಳ ಭಕ್ತಿ ನಿಷ್ಠೆಗಳಿಂದ ನಡೆದುಕೊಂಡವರು. ಆ ಸಂತ ತೀರಿಕೊಳ್ಳುವ ಮುಂಚೆ ಅವಳಿಗೆ ಮತ್ತು ಅವಳ ಮಗ ಸುಬ್ಬಯ್ಯನಿಗೆ ಮುಂದೆ ದೊಡ್ಡದೊಂದು ಅದೃಷ್ಟ ನಿಮಗೆ ಒದಗಲಿದೆ. ತಿರುವಣ್ಣಾಮಲೆಯಲ್ಲಿ ನೆಲೆ ನಿಂತಿರುವ ಮಹಾಜ್ಞಾನಿಯೊಬ್ಬನನ್ನು ನೋಡುವ ಮತ್ತು ಅವನ ಸೇವೆ ಮಾಡುವ ಸುಯೋಗ ನಿಮ್ಮದಾಗುತ್ತದೆ ಎಂದು ಹೇಳಿದ್ದ. 1909ರಲ್ಲಿ ಪಾಟಿ ಮತ್ತು ಅವರ ಮಗ ಇಬ್ಬರೂ ತಿರುವಣ್ಣಾಮಲೆಗೆ ಬಂದು ಮನೆಯನ್ನು ವಾಸಕ್ಕೆ ತೆಗೆದುಕೊಂಡರು. ಮೊದಲಿಯಾರ್ ಪಾಟಿ ಭಗವಾನರನ್ನು ಕಂಡು ಪ್ರಭಾವಿತಳಾದಳು. ಪ್ರತಿದಿನವೂ ಮನೆಯಿಂದ ಆಹಾರ ತೆಗೆದುಕೊಂಡು ಹೋಗಿ ಅವರಿಗೆ ಬಡಿಸುತ್ತಿದ್ದಳು. ಒಂದೇ ಒಂದು ದಿನವೂ ಇದನ್ನು ತಪ್ಪಿಸದೆ ತಾನು ತೀರಿಕೊಳ್ಳುವವರೆಗೆ, ಎಂದರೆ 40 ವರ್ಷಗಳ ಕಾಲ ಆಕೆ ಭಗವಾನರಿಗೆ ಈ ಸೇವೆಯನ್ನು ಪ್ರೀತಿ ಭಕ್ತಿಗಳಿಂದ ನಡೆಸಿಕೊಂಡು ಬಂದಳು. ಭಗವಾನರಲ್ಲಿ ಆಕೆಗೆ ಬಹಳ ಸಲುಗೆ ಆತ್ಮೀಯತೆಗಳಿದ್ದವು. ಒಮ್ಮೆ ಭಗವಾನರು, ನೀನು ನನಗೆ ಅಗತ್ಯಕ್ಕಿಂತ ಹೆಚ್ಚು ಆಹಾರ ಬಡಿಸುತ್ತಿದ್ದೀಯೇ ಎಂದಾಗ ಆಕೆ ಲಕ್ಷ್ಯ ಕೊಡದೆ ಇನ್ನೂ ಒಂದು ಹಿಡಿ ಅನ್ನ ಹೆಚ್ಚಿಗೆ ಬಡಿಸಿ, ಹಾಗೇನಿಲ್ಲ, ಹೆಚ್ಚು ಕಡಿಮೆ ಎನ್ನುವುದೆಲ್ಲ ಮನಸ್ಸಿನ ಒಂದು ಭಾವನೆ ಅಷ್ಟೇ ಅಲ್ಲವೇ ಎಂದಳು. ಭಗವಾನರು ನಕ್ಕು, ಪರವಾಗಿಲ್ಲ, ಇವಳು ನನ್ನ ಮಾತನ್ನೇ ನನಗೆ ತಿರುಗಿಸುತ್ತಿದ್ದಾಳೆ ಎಂದು ಸೋಲೊಪ್ಪಿಕೊಂಡರು. ಕೊನೆ ದಿನಗಳಲ್ಲಿ ಪಾಟಿ ದೃಷ್ಟಿ ಕಳೆದುಕೊಂಡಳು. ಆದರೂ ಭಗವಾನರನ್ನು ನಾನು ಕಾಣಬೇಕು ಎಂದು ಹೇಳಿ ಭಕ್ತರೊಬ್ಬರ ಸಹಾಯ ಪಡೆದು ಭಗವಾನರ ಮುಂದೆ ಬಂದು ನಿಂತಳು. ಅಲ್ಲಿದ್ದವರೊಬ್ಬರು, ಅಜ್ಜಿ ಅಜ್ಜಿ, ನಿನಗೆ ಕಣ್ಣು ಕಾಣಿಸುವುದಿಲ್ಲ, ಆದರೂ ಭಗವಾನರನ್ನು ನೋಡಲು ಬಂದಿದ್ದೀಯಲ್ಲ ಎಂದರು. ಭಗವಾನರ ಶರೀರ ನನಗೆ ಕಾಣಿಸದಿದ್ದರೆ ಏನಂತೆ? ಭಗವಾನರು ನನ್ನನ್ನು ನೋಡುತ್ತಾರಲ್ಲ, ನನಗೆ ಅದೇ ಬೇಕಾದಷ್ಟಾಯಿತು ಎಂಬ ಶ್ರದ್ಧೆ ತುಂಬಿದ ಉತ್ತರ ಅವಳಿಂದ ಬಂತು. ಪಾಟಿ ತೀರಿಕೊಂಡಾಗ ಅವಳ ದೇಹವನ್ನು ಸುಡಬಾರದೆಂದು, ಸನ್ಯಾಸಿಗಳ ಶರೀರದಂತೆ ಅದನ್ನು ಹೂಳಬೇಕೆಂದು ಭಗವಾನರೇ ನಿರ್ದೇಶಿಸಿದರು. ಅವಳ ಮನೆಯ ಕಾಂಪೌಂಡಿನೊಳಗೆ ಅವಳ ಶರೀರವನ್ನು ಪದ್ಮಾಸನ ಭಂಗಿಯಲ್ಲಿ ಕೂರಿಸಿ ಹಾರ ಹಾಕಿ ವಿಭೂತಿ ಹಚ್ಚಿ ಗುಂಡಿಯಲ್ಲಿ ಭಸ್ಮ ಕರ್ಪೂರ ತುಂಬಿ ಸನ್ಯಾಸಿಗಳಿಗೆ ಮಾಡುವಂತೆ ಸಮಾಧಿ ಮಾಡಲಾಯಿತು. ತಮ್ಮ ಭಕ್ತರಲ್ಲಿ ಬೇರೆಯವರು ತೀರಿಕೊಂಡಾಗ ಎಂದೂ ಭಗವಾನರು ಇಂಥ ಸೂಚನೆ ನೀಡಿರಲಿಲ್ಲ. ಪಾಟಿ ತೀರಿಕೊಂಡ ಕೆಲ ಕಾಲದ ಮೇಲೆ ಯಾರೋ ಒಬ್ಬ ಅವಳ ಮನೆಯನ್ನು ಕೊಂಡುಕೊಂಡ.
ಮನೆಯ ಕಾಂಪೌಂಡಿನೊಳಗೆ ಸಮಾಧಿ ಇದ್ದರೆ ಅಶುಭ ಎಂದು ಯಾರೋ ಅವನಿಗೆ ಹೇಳಿದರು. ಆ ಹೊಸ ಮಾಲೀಕ ಸಮಾಧಿಯನ್ನು ಅಗೆಸಿ ಶವವನ್ನು ಹೊರತೆಗೆದು ಅದರ ಅವಶೇಷವನ್ನು ತುಂಡು ತುಂಡು ಮಾಡಿ ಮನೆಯಿಂದ ಹೊರಗೆ ಎಸೆದ. ಸ್ವಲ್ಪ ಕಾಲದ ಮೇಲೆ ಆತ ಭೀಕರ ರೈಲು ಅಪಘಾತಕ್ಕೆ ಒಳಗಾಗಿ ಅವನ ಶರೀರ ತುಂಡು ತುಂಡಾಗಿ ಕತ್ತರಿಸಿ ಹೋಯಿತು. ಕನಸಿನಲ್ಲಿ ಔಷಧದ ನಿರ್ದೇಶನ. 1929ರಲ್ಲಿ ರಮಣಾಶ್ರಮದಲ್ಲಿ ಔಷಧಾಲಯವೊಂದು ಆರಂಭವಾಗಿತ್ತು. ಡಾಕ್ಟರ್ ಎಂ.ಆರ್. ಕೃಷ್ಣಮೂರ್ತಿ ಅಯ್ಯರ್ ಅಲ್ಲಿ ವೈದ್ಯರಾಗಿ ಕೆಲಸ ಮಾಡುತ್ತಿದ್ದರು. ಅವರು ರಮಣರ ಸಂಬಂಧವಾಗಿ ತಮಗಾದ ಆಶ್ಚರ್ಯಕರ ಅನುಭವವೊಂದನ್ನು ಹೇಳಿಕೊಂಡಿದ್ದಾರೆ. ಅದು 1930ನೇ ಇಸವಿ. ಭಗವಾನರಿಗೆ ಇದ್ದಕ್ಕಿದ್ದಂತೆ ಸಂತತವಾಗಿ ಬಿಕ್ಕಳಿಗೆ ಬರಲು ಆರಂಭವಾಯಿತು. ವೈದ್ಯಶಾಸ್ತ್ರದಲ್ಲಿ ಹೇಳಿರುವ ಎಲ್ಲ ಔಷಧ ಕೊಟ್ಟು ಉಪಚರಿಸಿದೆ. ದಿನಗಳು ಕಳೆದವು. ಆದರೂ ಬಿಕ್ಕಳಿಕೆ ನಿಲ್ಲಲಿಲ್ಲ. ನಾನು ಬಹಳ ಆತಂಕಕ್ಕೆ ಒಳಗಾದೆ. ಭಗವಾನರೆದುರು ನಾನು ಏನೂ ಹೇಳಲಿಲ್ಲ. ಅವರೆದುರು ನಿಂತಾಗ ಕಾಯಿಲೆಯ ನಿವಾರಣೆಗೆ ನೀವೇ ದಾರಿ ತೋರಿಸಬೇಕು ಎಂದು ಮನಸ್ಸಿನಲ್ಲೇ ಕಳಕಳಿಯಿಂದ ಪ್ರಾರ್ಥಿಸಿದೆ. ಮನೆಗೆ ಬಂದವನೇ ಭಗವಾನರ ತೊಂದರೆ ಗುಣಮಾಡಲಾಗದ ನನ್ನ ಅಸಾಮರ್ಥ್ಯ ನೆನೆದು ದುಃಖ ಒತ್ತರಿಸಿ ಬಂತು. ಮಕ್ಕಳಂತೆ ಅತ್ತೆ. ಹಾಗೇ ನಿದ್ದೆ ಹೋದೆ. ಬೆಳಗಿನ ಜಾವ ಒಂದು ಕನಸು ಬಿತ್ತು. ಭಗವಾನರು ಕಾಣಿಸಿಕೊಂಡು ಯಾಕೆ ಇಷ್ಟು ದುಃಖಿಸುತ್ತಿದ್ದೀಯೇ ಎಂದು ಕೇಳಿದರು. ನಾನು ಗದ್ಗದ ದನಿಯಲ್ಲಿ ಯಾಕೆಂದು ನಿಮಗೇ ಗೊತ್ತು. ಎಷ್ಟೆಲ್ಲ ಪ್ರಯತ್ನಿಸಿದರೂ ನಿಮ್ಮ ಬಿಕ್ಕಳಿಕೆ ನಿಲ್ಲಿಸಲು ನನಗೆ ಸಾಧ್ಯವಾಗುತ್ತಿಲ್ಲ. ಏನು ಮಾಡಲಿ ಹೇಳಿ ಎಂದೆ. ಅವರು ಸಮಾಧಾನ ಮಾಡುತ್ತಾ, ಅದಕ್ಕೆ ಯಾಕೆ ಅಷ್ಟು ವ್ಯಥೆ ಪಡುತ್ತೀಯೇ? ನಿಮ್ಮ ಮನೆಯ ಅಂಗಳದಲ್ಲಿ ಸೀನ್ಹಿ ಕೊಡಿ ಸಸ್ಯವಿದೆ. ಅದರ ಕೆಲವು ಎಲೆ ಕಿತ್ತು ತುಪ್ಪದಲ್ಲಿ ಹುರಿದು ಕೊಂಚ ಒಣಶುಂಠಿ ಮತ್ತು ಬೆಲ್ಲ ಸೇರಿಸು. ಅದನ್ನು ಅರೆದು ಪುಟ್ಟ ಉಂಡೆಗಳಾಗಿ ಮಾಡಿ ತೆಗೆದುಕೊಂಡು ಬಾ. ದುಃಖಿಸಬೇಡ ಎಂದರು. ನನಗೆ ತುಂಬಾ ಖುಷಿಯಾಯಿತು. ಕೂಡಲೇ ಎಚ್ಚರವಾಯಿತು. ಇನ್ನೂ ಕತ್ತಲು. ನಾನು ಮತ್ತು ನನ್ನ ಹೆಂಡತಿ ಒಂದು ಲಾಂದ್ರ ಹೊತ್ತಿಸಿಕೊಂಡು ಮನೆಯ ಅಂಗಳಕ್ಕೆ ಬಂದೆವು. ಅಂಗಳದ ಬದಿಯಲ್ಲಿ ಉದ್ದಕ್ಕೂ ಜಾಗ ಬಿಟ್ಟು ಅಲ್ಲಿ ಗಿಡ ಸೊಪ್ಪು ಬೆಳೆಸಿದ್ದೆವು. ಅಲ್ಲಿ ಲಾಂದ್ರ ಹಿಡಿದು ಹುಡುಕಿದೆವು. ಭಗವಾನರು ತಿಳಿಸಿದ ಸಸ್ಯ ಸಿಕ್ಕಿತು. ನಮ್ಮ ಸಂತೋಷಕ್ಕೆ ಪಾರವೇ ಇಲ್ಲ. ಅದರ ಕೆಲವು ಎಲೆ ಕಿತ್ತು ಭಗವಾನರು ತಿಳಿಸಿದಂತೆ ಔಷಧದ ಗುಳಿಗೆ ಸಿದ್ಧ ಮಾಡಿದೆ. ಆ ನಸುಗತ್ತಲಲ್ಲಿ ಆಶ್ರಮಕ್ಕೆ ಧಾವಿಸಿ ಹೋದೆವು. ಆ ಹೊತ್ತಿಗಾಗಲೇ ಭಗವಾನರು ಎಂದಿನಂತೆ ತಮ್ಮ ಸೋಫಾದ ಮೇಲೆ ಸಿದ್ಧವಾಗಿ ಕೂತಿದ್ದರು. ನಮ್ಮನ್ನು ನೋಡಿ ಬನ್ನಿ ಎಂದು ಹೇಳಿ, ಎಲ್ಲಿ ನೀವು ತಂದಿರುವುದನ್ನು ಕೊಡಿ ಎಂದು ಕೈಚಾಚಿದರು. ಔಷಧದ ಕೊಂಚ ಭಾಗ ಆಗಲೇ ಸೇವಿಸಿದರು. ನನಗೆ ಬಿದ್ದ ಕನಸಿನ ವಿಷಯ ತಿಳಿಸಿದೆ. ಅವರು ತಮಗೆ ಅದೇನೂ ತಿಳಿಯದೆಂಬಂತೆ ಮುಗ್ಧರಾಗಿ ಕುಳಿತಿದ್ದರು. ಮುಂದಿನದನ್ನು ಹೇಳುವ ಅಗತ್ಯವೇ ಇಲ್ಲ. ಭಗವಾನರ ಬಿಕ್ಕಳಿಕೆಯ ತೊಂದರೆ ಪೂರ್ಣ ನಿಂತು ಹೋಯಿತು. ತಮ್ಮ ಕಾಯಿಲೆಯನ್ನು ಹೀಗೆ ಅವರೇ ಗುಣಪಡಿಸಿಕೊಂಡರು. 2 ಬಾದಾಮಿ ಕೊಟ್ಟು 2 ಮಕ್ಕಳನ್ನು ಪಡೆದರು. ಹೈದರಾಬಾದಿನ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿದ್ದ ಪ್ರೊಫೆಸರ್ ಶಿವಮೋಹನಲಾಲ್ ಅವರು ರಮಣ ಮಹರ್ಷಿಗಳ ನಾನು ಯಾರು ಪುಸ್ತಕವನ್ನು ಮತ್ತು ರಮಣರಿಗೆ ಸಂಬಂಧಿಸಿದ ಇತರ ಕೆಲವು ಕೃತಿಗಳನ್ನು ಉರ್ದು ಭಾಷೆಗೆ ಅನುವಾದ ಮಾಡಿದ್ದಾರೆ. ಅವರು ಮತ್ತು ಅವರ ಕುಟುಂಬದವರು ಭಗವಾನರ ಭಕ್ತರು. ಶಿವಮೋಹನಲಾಲರು ನಿರೂಪಿಸಿರುವ ಅನುಭವಗಳು ಇವು. ನಾನು ರಜಾ ಕಾಲದಲ್ಲಿ ರಮಣಾಶ್ರಮಕ್ಕೆ ಹೋಗಿ ಬರುವ ಪದ್ಧತಿ ಇಟ್ಟುಕೊಂಡಿದ್ದೆ. ಒಮ್ಮೆ ಅಲ್ಲಿಂದ ಹಿಂತಿರುಗಿ ಬರುತ್ತಿದ್ದೆ. ಕಟ್ಪಾಡಿಗೆ ಬರುವ ಹೊತ್ತಿಗೆ ನನ್ನಲ್ಲಿದ್ದ ಬ್ರಿಟಿಷ್ ಕರೆನ್ಸಿ ಹಣ ಖರ್ಚಾಗಿ ಹೋಯಿತು. ಹೈದರಾಬಾದಿನಲ್ಲಿ ಚಲಾವಣೆಯಲ್ಲಿದ್ದ ನಿಜಾಂ ರಾಜ್ಯದ ಕರೆನ್ಸಿ ಹಣ ಮಾತ್ರ ಇತ್ತು. ಆದರೆ ನಿಜಾಮರ ರಾಜ್ಯದ ಹಣದಿಂದ ನಾನು ಟಿಕೆಟ್ ಕೊಳ್ಳುವುದು ಸಾಧ್ಯವಿರಲಿಲ್ಲ. ನಾನು ದೊಡ್ಡ ಪೇಚಿಗೆ ಸಿಕ್ಕು ಬಿದ್ದೆ. ಸ್ಟೇಷನ್ನಿನಲ್ಲಿ ಯಾರಿಂದ ಹಣ ಪಡೆಯುವುದು, ಏನು ಮಾಡುವುದಪ್ಪ ಎಂದು ದಿಕ್ಕು ತೋಚದೆ ಹೋಯಿತು. ಮನಸ್ಸಿನಲ್ಲಿ ಭಗವಾನರನ್ನು ಸ್ಮರಿಸುತ್ತಾ ನನ್ನ ಕಷ್ಟ ಪರಿಹರಿಸುವಂತೆ ಪ್ರಾರ್ಥಿಸಿದೆ. ನಾನು ಮತ್ತು ಅವರು ಧರಿಸಿದ್ದುದು ಹೈದರಾಬಾದಿನ ಶೈಲಿಯ ಉಡುಪು. ದೂರದಿಂದ ಯಾರೋ ಒಬ್ಬ ಅಪರಿಚಿತ ನನ್ನ ಬಳಿಗೆ ಬಂದ. ನಿಜಾಂ ಪ್ರಾಂತ್ಯದ ಬೆಳ್ಳಿ ನಾಣ್ಯ ಅವನಿಗೆ ಬೇಕಾಗಿತ್ತಂತೆ. ಆ ಹಣ ನನ್ನಿಂದ ಸಿಗುತ್ತದೆಯೇ ಎಂದು ಕೇಳಿದ. ಸದ್ಯ ನನ್ನಲ್ಲಿದ್ದ ಆ ಹಣ ಕೊಟ್ಟು ಪ್ರತಿಯಾಗಿ ನನಗೆ ಬೇಕಾದ ಬ್ರಿಟಿಷ್ ಕರೆನ್ಸಿಯ ಹಣವನ್ನು ಅವನಿಂದ ಪಡೆದು ಕಷ್ಟದಿಂದ ಪಾರಾದೆ. ನನ್ನ ಸೋದರಿಯ ಸೊಸೆಗೆ ಬಹಳ ಕಾಲವಾದರೂ ಮಕ್ಕಳಾಗದೆ ತುಂಬಾ ಚಿಂತೆಯಲ್ಲಿದ್ದಳು. ಭಗವಾನರ ಆಶೀರ್ವಾದದಿಂದ ಮಕ್ಕಳಾದೀತೆಂದು ಅವಳ ಆಸೆ. ಈ ಬಗ್ಗೆ ನನ್ನ ಸಹಾಯ ಕೇಳಿದಳು.
ನಾನು ಅವಳನ್ನು ಮತ್ತು ಅವಳ ಸೊಸೆಯನ್ನು ರಮಣಾಶ್ರಮಕ್ಕೆ ಕರೆದೊಯ್ದೆ. ನನ್ನ ಸೋದರಿಯ ಸೊಸೆ ಭಗವಾನರನ್ನು ಕಂಡಾಗ ಒಂದು ದೊಡ್ಡ ತಟ್ಟೆ ತುಂಬ ಬಾದಾಮಿಗಳನ್ನು ಕಾಣಿಕೆಯಾಗಿ ಅರ್ಪಿಸಿದಳು. ಅವರು ಏನೂ ಮಾತಾಡದೆ ಬಾದಾಮಿಗಳ ಆ ದೊಡ್ಡ ಗುಡ್ಡೆಯಿಂದ 2 ಬಾದಾಮಿಗಳನ್ನಷ್ಟೇ ಎತ್ತಿಕೊಂಡರು. ಇದಾದ ನಂತರ ಅಷ್ಟು ಕಾಲ ಮಕ್ಕಳಾಗದೇ ಹೋದ ಅವಳಿಗೆ ಭಗವಾನರು ಸ್ವೀಕರಿಸಿದ 2 ಬಾದಾಮಿಗಳಿಗೆ ಪ್ರತಿಯಾಗಿ 2 ಮಕ್ಕಳು ಹುಟ್ಟಿದರು. ಡೊನೇಷನ್ ಹಣ ವಾಪಸ್ಸು ಪಡೆದ ಜರ್ಮನ್ ಮಹಿಳೆ. ಒಮ್ಮೆ ರಮಣಾಶ್ರಮಕ್ಕೆ ಬಂದಿದ್ದ ಜರ್ಮನ್ ಮಹಿಳೆಯೊಬ್ಬಳು ಆಶ್ರಮಕ್ಕೆ ಸ್ವಲ್ಪ ಹಣವನ್ನು ಡೊನೇಷನ್ ಆಗಿ ಕೊಟ್ಟಿದ್ದಳು. ನಂತರ ಯಾವ ಕಾರಣಕ್ಕೋ ಅವಳು ತಾನು ಕೊಟ್ಟಿದ್ದ ಹಣ ತನಗೆ ವಾಪಸ್ಸು ಬೇಕೆಂದು, ತಾನು ಜರ್ಮನಿಗೆ ಹೋಗಬೇಕೆಂದು ಆಶ್ರಮದ ಮ್ಯಾನೇಜರ್ ಜೊತೆ ವಾದಕ್ಕೆ ಇಳಿದಳು. ವಿಷಯ ತಿಳಿದ ರಮಣರು ಮ್ಯಾನೇಜರನ್ನು ಕರೆದು ಹೇಳಿದರು, ಆ ಮಹಿಳೆ ಕೊಟ್ಟಿದ್ದ ಹಣವನ್ನು ಅವಳಿಗೆ ವಾಪಸ್ಸು ಕೊಟ್ಟು ಬಿಡಿ. ಆ ಹಣಕ್ಕೆ ಇನ್ನೂ 50 ರೂಪಾಯಿ ಹೆಚ್ಚು ಸೇರಿಸಿಕೊಡಿ ಎಂದರು. ಹಾಗೆ ಮಾಡಲಾಯಿತು. ಆ ಮಹಿಳೆಯ ಬಗ್ಗೆ ಅವರು ಸ್ವಲ್ಪವೂ ಅಸಮಾಧಾನ ಪಡಲಿಲ್ಲ. ಇದು ಭಗವಾನರು ನಡೆದುಕೊಳ್ಳುತ್ತಿದ್ದ ರೀತಿಯಾಗಿತ್ತು. ಅವರು ಯಾವುದರಲ್ಲೂ ತಪ್ಪು ಕಾಣುತ್ತಿರಲಿಲ್ಲ. ತಪ್ಪಾಗಿ ನಡೆದುಕೊಂಡವರನ್ನು ಅವರು ಪ್ರೀತಿಯಿಂದಲೇ ನಡೆಸಿಕೊಳ್ಳುತ್ತಿದ್ದರು. ಈ ಘಟನೆ ನಡೆದ ಸಮಯದಲ್ಲಿ ಅಲ್ಲಿದ್ದ ರಾಬರ್ಟ್ ಆಡಮ್ಸ್ ಎಂಬ ಅಮೆರಿಕನ್ ವ್ಯಕ್ತಿಯೊಬ್ಬರು ಈ ಪ್ರಸಂಗವನ್ನು ನಿರೂಪಿಸಿದ್ದಾರೆ. ರದ್ದಾದ ವರ್ಗಾವಣೆ. ಷಣ್ಮುಖಂ ಎಂಬ ರಮಣ ಭಕ್ತರೊಬ್ಬರು ತಮ್ಮ ಅನುಭವಕ್ಕೆ ಬಂದ ಪ್ರಸಂಗಗಳಿಂದ ಭಗವಾನರನ್ನು ಸರ್ವಜ್ಞಾನಿ, ಸರ್ವಶಕ್ತ ಎಂದು ವರ್ಣಿಸಿದ್ದಾರೆ. ಅವರ ಅನುಭವಗಳನ್ನು ಇಲ್ಲಿ ಅವರ ಮಾತುಗಳಲ್ಲಿ ಹೇಳಿದೆ. ನನ್ನ ತಂದೆ ನನ್ನ ಖರ್ಚಿಗೆಂದು ದಿನವೂ 3 ಆಣೆ ಕೊಡುತ್ತಿದ್ದರು. ನಾನು ಆ ದುಡ್ಡಿನಲ್ಲಿ ಸಾಂಬ್ರಾಣಿ ಕಡ್ಡಿಗಳನ್ನು ಕೊಂಡು ತಂದು ಭಗವಾನರು ಕೂರುತ್ತಿದ್ದ ಸಭಾಂಗಣದಲ್ಲಿ ಹಚ್ಚಿ ಇಡುತ್ತಿದ್ದೆ. ಇದು ನಾನು ದಿನವೂ ಅವರಿಗೆ ಸಲ್ಲಿಸುತ್ತಿದ್ದ ಭಕ್ತಿಪೂರ್ವಕವಾದ ಸೇವೆ. ಒಂದು ದಿನ ನನಗೆ ನನ್ನ ಪಾಕೆಟ್ ಹಣ ಸಿಗಲಿಲ್ಲ. ನಾನು ಖಿನ್ನನಾದೆ. ಅವತ್ತು ಆಶ್ರಮಕ್ಕೆ ಹೋಗಲೇ ಇಲ್ಲ. ಮಾರನೆಯ ದಿನ ಆಶ್ರಮಕ್ಕೆ ಹೋದಾಗ ಭಗವಾನರು ಕೇಳಿದರು, ನೀನು ನಿನ್ನೆ ಬರಲಿಲ್ಲ ಯಾಕೆ? ಸಾಂಬ್ರಾಣಿ ಕಡ್ಡಿ ತರಲು ಸಾಧ್ಯವಾಗಲಿಲ್ಲ ಎಂದಲ್ಲವೇ? ಹೃದಯದಲ್ಲಿ ಭಕ್ತಿಯೊಂದಿದ್ದರೆ ಸಾಕು, ಬೇರೇನೂ ಬೇಕಿಲ್ಲ. ನಾನು ಯಾಕೆ ಆ ದಿನ ಬರಲಿಲ್ಲ ಎಂದು ಅವರಿಗೆ ಹೇಗೆ ತಿಳಿಯಿತೋ? ನಾವು ಹೇಳದಿದ್ದರೂ ಅವರಿಗೆ ಎಲ್ಲ ತಿಳಿಯುತ್ತಿತ್ತು. ಅವರೊಬ್ಬ ಸರ್ವಜ್ಞರೇ ಸರಿ. ಸರ್ಕಾರಿ ನೌಕರಿಯಲ್ಲಿದ್ದ ನನ್ನ ತಂದೆಗೆ ಇದ್ದಕ್ಕಿದ್ದಂತೆ ವೆಲ್ಲೂರಿಗೆ ವರ್ಗದ ಆರ್ಡರ್ ಬಂತು. ನಮ್ಮ ಮನೆಯಲ್ಲಿ ಯಾರಿಗೂ, ಅದರಲ್ಲೂ ವಿಶೇಷವಾಗಿ ನನಗೆ ಇದು ಎಷ್ಟೂ ಇಷ್ಟವಾಗಲಿಲ್ಲ. ಬೇರೆ ಊರಿಗೆ ಹೋದರೆ ದಿನವೂ ನನಗೆ ದೊರೆಯುತ್ತಿದ್ದ ಭಗವಾನರ ದರ್ಶನ, ಸಾನ್ನಿಧ್ಯ ಇದರಿಂದ ತಪ್ಪುತ್ತಿತ್ತು. ನಮ್ಮ ಕೊರಗನ್ನು ನಾವು ಭಗವಾನರಲ್ಲಿ ಹೇಳಿಕೊಂಡೆವು. ನಮ್ಮ ಮಾತು ಕೇಳಿದ ಅವರು ನನ್ನ ಕಡೆ ನೋಡಿ ಅರ್ಥಪೂರ್ಣವಾಗಿ ಮುಗುಳ್ನಕ್ಕರು. 4 ದಿನಗಳಲ್ಲಿ ನಮ್ಮ ತಂದೆಯ ವರ್ಗಾವಣೆ ರದ್ದಾದ ಆಜ್ಞಾಪತ್ರ ಬಂತು. ಏನಾಶ್ಚರ್ಯ! ಭಗವಾನರು ಸರ್ವಶಕ್ತರೇ ಸರಿ. 2 ವರ್ಷದ ಹುಡುಗನ ಅನಿರೀಕ್ಷಿತ ವರ್ತನೆ. ಧೀರು ಬೆನ್ ಪಟೇಲ್ ಒಬ್ಬ ಜನಪ್ರಿಯ ಗುಜರಾತಿ ಲೇಖಕಿ. ಆಕೆ 1940ರಲ್ಲಿ ಭಗವಾನರನ್ನು ಕಂಡು ಅವರ ಮಾರ್ಗದರ್ಶನ ಪಡೆದಿದ್ದಳು. ರಮಣರು ಮರೆಯಾದ ನಂತರ 2007ರಲ್ಲಿ ಮತ್ತೆ ಆಶ್ರಮಕ್ಕೆ ಬಂದಳು. ವಿಡಿಯೋ ಸಂದರ್ಶನವೊಂದರಲ್ಲಿ ಆಕೆ ರಮಣರನ್ನು ಕುರಿತ ಕೆಲವು ಸಂಗತಿಗಳನ್ನು ನಿರೂಪಿಸಿದ್ದಾಳೆ. ನನ್ನ ತಾಯಿ ತನ್ನ ಮಗ ನೀರಿನಲ್ಲಿ ಮುಳುಗಿ ಹೋದ ಭಯಂಕರ ದೃಶ್ಯವನ್ನು ದಡದಲ್ಲಿ ಅಸಹಾಯಕಳಾಗಿ ನಿಂತು ಕಣ್ಣಾರೆ ಕಂಡಿದ್ದಳು. ಅದರಿಂದ ಪೂರಾ ಝರ್ಝರಿತಳಾಗಿ ಬಿಟ್ಟಿದ್ದಳು. ಛಗನ್ಲಾಲ್ ಯೋಗಿ ಎಂಬ ರಮಣ ಭಕ್ತರ ಸಲಹೆಯಂತೆ ಭಗವಾನರನ್ನು ಕಂಡು ಎಷ್ಟು ಪ್ರಭಾವಿತಳಾದಳೆಂದರೆ ಅವಳು ಅಲ್ಲಿಂದ ಬಂದವಳು ನಮ್ಮ ಇಡೀ ಕುಟುಂಬವನ್ನು ರಮಣಾಶ್ರಮಕ್ಕೆ ಕರೆದೊಯ್ದಳು. ನನಗೆ ರಮಣರ ಬಗ್ಗೆಯಾಗಲಿ ಅವರನ್ನು ಕಾಣುವ ಬಗ್ಗೆಯಾಗಲಿ ಯಾವ ಆಸಕ್ತಿಯೂ ಇರಲಿಲ್ಲ. ಆದರೂ ನನ್ನ ತಾಯಿಗೆ ವಿರೋಧವಾಗಿ ನಡೆಯಲು ಇಷ್ಟವಿಲ್ಲದೆ ನಾನೂ ಹೋದೆ. ರಮಣರೆದುರು ನಿಂತಾಗ ನಾನು ಸ್ವಾಭಾವಿಕವಾಗಿ ಕಣ್ಣು ಮುಚ್ಚಿ ಕೈ ಮುಗಿದೆ. ಅವರು ನನ್ನನ್ನೇ ನೆಟ್ಟ ನೋಟದಿಂದ ನೋಡಿದರು. ಅದೆಂಥ ನೋಟ! ನನ್ನ ವ್ಯಕ್ತಿತ್ವವೇ ಪೂರ್ತಿ ಅಳಿದು ಹೋದಂತೆನಿಸಿತು. ನಾನು ಎನ್ನುವ ಅರಿವೇ ನಷ್ಟವಾಗಿ ಹೋಯಿತು. ಎಲ್ಲದರಿಂದ ಬಿಡುಗಡೆಗೊಂಡು ಪೂರ್ಣ ಶಾಂತಳಾದ ಭಾವ ಆವರಿಸಿತು. ನನ್ನ ಸುತ್ತ ತಂಪಾದ ಬೆಳದಿಂಗಳು ಹರಡಿದೆ ಎನ್ನಿಸಿತು. ಶಾಂತಿ ಬೆಳಕುಗಳಿಂದ ತುಂಬಿದ ಅನಂತಾಕಾಶದಲ್ಲಿ ಮುಳುಗಿ ಹೋದಂತೆ ಭಾಸವಾಯಿತು. ಈ ಅನುಭವ ಕೆಲವು ಕ್ಷಣ ಅಥವಾ ನಿಮಿಷಗಳಷ್ಟು ಕಾಲದ್ದಾಗಿರಬೇಕು. ಆದರೆ ನನಗೆ ಅದು ಒಂದು ಇಡೀ ಜೀವನದಷ್ಟು ದೀರ್ಘಕಾಲದ್ದಾಗಿ ತೋರಿತು. ಅದೊಂದು ಅಪೂರ್ವವಾದ, ಅಸಾಮಾನ್ಯವಾದ ಅನುಭವ. ಮರಳಿ ಮೊದಲಿನ ಸ್ಥಿತಿಗೆ ಬಂದಾಗ ನಡೆದದ್ದನ್ನು ನಂಬುವುದೇ ಸಾಧ್ಯವಿಲ್ಲವಾಗಿತ್ತು. ನಾವು ಆಶ್ರಮದಲ್ಲಿ 5-6 ದಿನ ಇದ್ದೆವು.
ಹಲವು ಸಲ ಭಗವಾನರ ದರ್ಶನ ಮಾಡಿದೆವು. ಅಲ್ಲಿದ್ದಾಗ ಒಂದು ವಿಚಿತ್ರ ಘಟನೆ ಜರುಗಿತು. ಒಂದು ದಿನ ಮಧ್ಯಾಹ್ನ ಊಟವಾದ ನಂತರ ಭಗವಾನರು ನಡೆದಾಡಲು ಬೆಟ್ಟದ ಬಳಿಗೆ ಹೋಗುತ್ತಿದ್ದರು. ನಾನು ಮತ್ತು ಇತರ ಹಲವರು ಸ್ವಲ್ಪ ದೂರದಲ್ಲಿ ನಿಂತು ಅವರನ್ನೇ ನೋಡುತ್ತಿದ್ದೆವು. 2 ವರ್ಷಗಳ ನನ್ನ ಪುಟ್ಟ ಸೋದರಳಿಯ ಓಡಿ ಹೋಗಿ ಅವರು ನಡೆಯಲು ಉಪಯೋಗಿಸುತ್ತಿದ್ದ ಕೈಕೋಲನ್ನು ಹಿಡಿದುಕೊಂಡು ತಲೆ ಎತ್ತಿ ಅವರನ್ನೇ ನೋಡುತ್ತಾ ನಿಂತುಬಿಟ್ಟ. ನಾವೆಲ್ಲ ಅವನನ್ನು ಮತ್ತೆ ಮತ್ತೆ ಕೂಗಿ ಕರೆದರೂ ಅವನು ವಾಪಸ್ಸು ಬರಲಿಲ್ಲ. ಅವರ ಕೈಕೋಲನ್ನು ಬಿಡಲಿಲ್ಲ. ಭಗವಾನರು ಅವನ ತಲೆ ಮೇಲೆ ಕೈಯಿಟ್ಟು ನೇವರಿಸಿದರು. ಕೂಡಲೇ ಅವನು ಹಿಡಿದುಕೊಂಡಿದ್ದ ಕೋಲನ್ನು ಬಿಟ್ಟ. ಆದರೆ ನಿಶ್ಶಬ್ದವಾಗಿ ಕಣ್ಣೀರು ಸುರಿಸುತ್ತಾ ನಿಂತಿದ್ದ. ಮುಂದೆ ನನ್ನ ತಾಯಿ ರಮಣಾಶ್ರಮದ ಹತ್ತಿರ ಒಂದು ಪುಟ್ಟ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಆಗಾಗ 2-3 ತಿಂಗಳು ಅಲ್ಲಿ ಇದ್ದು ಬರುತ್ತಿದ್ದಳು. ಆಗೆಲ್ಲ ಸದಾ ಧ್ಯಾನ ನಿರತಳಾಗಿ ಇರುತ್ತಿದ್ದಳು. ಹೆಚ್ಚು ಮಾತಾಡುತ್ತಿರಲಿಲ್ಲ. ಒಮ್ಮೆ ಮನೆಗೆ ಬಂದಿದ್ದಾಗ ಅವಳಿಗೆ ಪಾರ್ಶ್ವವಾಯುವಾಗಿ ಮಾತೇ ನಿಂತು ಹೋಯಿತು. ಸ್ವಲ್ಪ ದಿನಗಳ ಮೇಲೆ ಮಾತು ಬಂದರೂ ತುಂಬಾ ತಡೆದು ಮಾತನಾಡುತ್ತಿದ್ದಳು. ಒಂದು ಸಂಜೆ ನಾನು ಭಗವಾನರ ಉಪದೇಶಸಾರ ಪದ್ಯಮಾಲೆಯ ಮೊದಲ 2 ಸಾಲುಗಳನ್ನು ಅವಳೆದುರು ಹೇಳಿದೆ. ಕೂಡಲೇ ಅವಳು ಆ ಸಾಲುಗಳಿಂದ ಆರಂಭಿಸಿ ಆ ಪದ್ಯದ ಎಲ್ಲ ನುಡಿಗಳನ್ನು ತಡೆಯಿಲ್ಲದೆ ಸರಾಗವಾಗಿ ತಪ್ಪಿಲ್ಲದೆ ಹೇಳಿದಳು. ಇದಾದ ನಂತರ ಭಗವಾನರ ಇತರ ಪದ್ಯಗಳನ್ನು ನೆನಪಿನಿಂದಲೇ ಹೇಳುತ್ತಾ ನಿಧಾನವಾಗಿ ಮುಂಚಿನ ತನ್ನ ಸಾಧಾರಣ ಸ್ಥಿತಿಗೆ ಮರಳಿದಳು. ಅವಳು ಕಡೆಯ ಸಲ ಕಾಯಿಲೆ ಬಿದ್ದಾಗ ಆಕೆಯ ಆಸೆ ನಡೆಸಿಕೊಡುವ ಒಂದು ಜವಾಬ್ದಾರಿಯನ್ನು ನನಗೆ ಹೊರಿಸಿದಳು. ತಾನು ಸಾಯುವಾಗ ಭಗವಾನರು ಅವಳ ಜೊತೆ ಇರಬೇಕೆನ್ನುವುದು ಅವಳ ಅಪೇಕ್ಷೆಯಾಗಿತ್ತು. ಅವಳ ಕೊನೆ ಘಳಿಗೆಯಲ್ಲಿ ಭಗವಾನರ ದಯೆಯಿಂದಾಗಿ ಕಟ್ಟು ಹಾಕಿದ ಭಗವಾನರ ದೊಡ್ಡ ಫೋಟೋ ಒಂದನ್ನು ಅವಳ ಎದುರು ಹಿಡಿಯುವುದು ನಮಗೆ ಸಾಧ್ಯವಾಯಿತು. ನನ್ನ ತಾಯಿ ಆ ಚಿತ್ರವನ್ನೇ ನೋಡುತ್ತಾ ಶಾಂತಳಾಗಿ ಕಣ್ಣು ಮುಚ್ಚಿದಳು. ನಾನು ಇಲ್ಲಿಯೇ ಇದ್ದು ಬಿಡುತ್ತೇನೆ, ಮನೆಗೆ ಬರಲ್ಲ. ಸಿಆರ್ ರಾಜಮಣಿ ಮದರಾಸಿನಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ನಡೆಸುತ್ತಿದ್ದರು. 1940ರಲ್ಲಿ ಅವರು ರಮಣಾಶ್ರಮಕ್ಕೆ ಹೋದಾಗ ಒಂದು ವಿಚಿತ್ರ ಘಟನೆ ಕಂಡರು. ರಮಣರು ಒಂದು ಸೋಫಾದ ಮೇಲೆ ಕುಳಿತಿದ್ದರು. ಭವನದಲ್ಲಿ ಸುಮಾರು 30 ಜನರಿದ್ದೆವು. ಎಲ್ಲರೂ ಮೌನವಾಗಿ ಧ್ಯಾನದಲ್ಲಿ ಮುಳುಗಿದ್ದರು. ನನ್ನ ಎಡಬದಿಯಲ್ಲಿ ಒಬ್ಬ ಬಿಳಿಯರ ಬಾಲಕ 10 ವರ್ಷದವನು ಕುಳಿತಿದ್ದ. ಅವನ ಪಕ್ಕದಲ್ಲಿ ಅವನಂತೆಯೇ ಬಿಳಿ ಬಣ್ಣದ ಅವನ ತಂದೆ ತಾಯಿ ಕುಳಿತಿದ್ದರು. ಬಹುಶಃ ಅವರು ಪಾಶ್ಚಾತ್ಯರಿದ್ದಿರಬೇಕು. ಹುಡುಗ ಭಗವಾನರನ್ನೇ ನೋಡುತ್ತಿದ್ದ. ಅವನು ಏನೋ ಕೇಳಲಿರುವವನಂತೆ ತೋರಿತು. ಆ ಹೊತ್ತಿಗೆ ಭಗವಾನರು ಅವನನ್ನೊಮ್ಮೆ ದಿಟ್ಟಿಸಿ ನೋಡಿದರು. ಹುಡುಗ ಇದ್ದಕ್ಕಿದ್ದಂತೆ ಕಣ್ಣೀರು ಸುರಿಸತೊಡಗಿದ. ಅದು ದುಃಖದ ಕಣ್ಣೀರು ಅಲ್ಲ. ಅವನ ಮುಖ ಸಂತೋಷದಿಂದ ಬೆಳಗುತ್ತಿತ್ತು. ಅವನ ತಂದೆ ತಾಯಿ ಮದರಾಸಿನ ಥಿಯೋಸಾಫಿಕಲ್ ಸೊಸೈಟಿಯ ಸಮ್ಮೇಳನವೊಂದಕ್ಕಾಗಿ ಬಂದಿದ್ದವರು. ಅವರು ತಿರುವಣ್ಣಾಮಲೆಗೂ ಹೋಗಿ ರಮಣರ ದರ್ಶನ ಮಾಡಿ ಬರಲು ತೀರ್ಮಾನಿಸಿದರು. ಹುಡುಗ ತಾನು ಅಲ್ಲಿಗೆ ಬರುವುದಿಲ್ಲವೆಂದು ದೃಢವಾಗಿ ಹೇಳಿಬಿಟ್ಟ. ಆದರೆ ಕಡೆ ಘಳಿಗೆಯಲ್ಲಿ ಬರಲು ತಾನಾಗಿಯೇ ಒಪ್ಪಿದ. ಬಂದ ಮೇಲೆ ಈ ಅಪೂರ್ವ ಅನುಭವ ಪಡೆದ. ತಾನು ಸದಾ ಭಗವಾನರ ಜೊತೆ ಆಶ್ರಮದಲ್ಲಿಯೇ ಇದ್ದು ಬಿಡುವುದಾಗಿಯೂ ಮನೆಗೆ ಬರುವುದಿಲ್ಲವೆಂದೂ ಹುಡುಗ ಹಠ ಹಿಡಿದ. ಅವನ ತಂದೆ ತಾಯಿಗಳಿಗೆ ಅವನ ಮಾತಿನಿಂದ ದೊಡ್ಡ ಆಘಾತವಾಯಿತು. ಅವರು ಭಗವಾನರಿಗೆ, ಸ್ವಾಮಿ, ನಮಗೆ ಇರುವುದು ಇವನೊಬ್ಬನೇ ಮಗ. ಅವನಿಲ್ಲದೆ ನಾವು ಇರಲಾರೆವು. ದಯವಿಟ್ಟು ಅವನನ್ನು ಬಿಡುಗಡೆ ಮಾಡಿ ಎಂದು ಆರ್ತರಾಗಿ ಬೇಡಿಕೊಂಡರು. ಭಗವಾನರು ಮುಗುಳ್ನಗುತ್ತಾ, ಬಿಡುಗಡೆ ಮಾಡಲು ನಾನೇನು ಅವನನ್ನು ಕಟ್ಟಿ ಹಾಕಿರುವೆನೇ? ಅವನು ಚಿಕ್ಕವನಿರಬಹುದು, ಆದರೆ ಅವನದು ಒಂದು ಪಕ್ವವಾದ ಚೇತನ. ಒಂದು ಸಣ್ಣ ಕಿಡಿ ಅವನೊಳಗಿನ ಆಧ್ಯಾತ್ಮಿಕ ಜ್ವಾಲೆಯನ್ನು ಜಾಗೃತಗೊಳಿಸಿದೆ ಅಷ್ಟೇ ಎಂದರು. ಅನಂತರ ಆ ಹುಡುಗನ ಕಡೆ ತಿರುಗಿ, ಮಗು, ನಿನ್ನ ತಂದೆ ತಾಯಿಗಳ ಜೊತೆ ಹೋಗು. ನಾನು ಸದಾ ನಿನ್ನ ಜೊತೆಯಲ್ಲಿಯೇ ಇರುತ್ತೇನೆ, ಚಿಂತೆ ಬೇಡ ಎಂದರು. ಭಗವಾನರು ಉದ್ದಕ್ಕೂ ತಮಿಳಿನಲ್ಲಿಯೇ ಮಾತನಾಡಿದ್ದರು. ಆದರೆ ಹುಡುಗ ಅವರ ಮಾತನ್ನು ಪೂರ್ಣವಾಗಿ ಗ್ರಹಿಸಿದ. ಭಗವಾನರು ಹೇಳಿದಂತೆ ಅವನು ತಂದೆ ತಾಯಿಗಳ ಜೊತೆ ಮನೆಗೆ ಹಿಂತಿರುಗಿದ. ರಾಜಮಣಿ ಹೇಳುತ್ತಾರೆ, ಮುಂದೆ ನನ್ನ ಜೀವಿತ ಕಾಲದಲ್ಲಿ ರಮಣರ ಸಂಬಂಧವಾಗಿ ನನಗೆ ಹಲವು ದರ್ಶನಗಳಾಗಿವೆ. ಅವನ್ನು ಕೇವಲ ನನ್ನ ಕಲ್ಪನೆಗಳೆಂದು ಭಾವಿಸಿ ಅವುಗಳ ಸತ್ಯತೆಯನ್ನು ಖಂಡಿತ ಅಲ್ಲಗಳೆಯಲಾರೆ. ಆ ದರ್ಶನಗಳಲ್ಲಿ ಕೆಲವು ಭಗವಾನರ ದೇಹಾವಸಾನದ ನಂತರ ಆದವು. ತಮ್ಮ ಭಕ್ತರಿಗೆ ಅವರು ಕೊಟ್ಟ ಭರವಸೆಯನ್ನು ಅವು ದೃಢಪಡಿಸುತ್ತವೆ. ತಮ್ಮ ದೇಹತ್ಯಾಗದ ಸಮಯದಲ್ಲಿ ದುಃಖ ಪಡುತ್ತಿದ್ದ ಭಕ್ತರಿಗೆ ಅವರು ಹೇಳಿದ ಮಾತು ಇದು: ನಾನು ಹೊರಟು ಹೋಗುತ್ತೇನೆ ಎಂದು ಇವರೆಲ್ಲ ಭಾವಿಸಿದ್ದಾರೆ. ನಾನು ಎಲ್ಲಿಗೆ ಹೋಗಲಿ? ನಾನು ಸದಾ ಇಲ್ಲೇ ಇದ್ದೇನೆ. ಭೇದ ಮಾಡಬೇಡಿ. ಶೇಷಾದ್ರಿ ಅಯ್ಯರ್ ಆಶ್ರಮದ ಭೋಜನ ಶಾಲೆಯಲ್ಲಿ ಊಟ ಬಡಿಸುವ ಪರಿಚಾರಿಕೆ ಮಾಡುತ್ತಿದ್ದವರು. ಅವರು ತಿಳಿಸಿದ ಪ್ರಸಂಗಗಳು: ನಾನು ಎಲ್ಲರಿಗೂ ಊಟ ಬಡಿಸುತ್ತಿದ್ದೆ.
ಒಮ್ಮೆ ಭಗವಾನರು ನನಗೆ ಇನ್ನಷ್ಟು ಮಜ್ಜಿಗೆ ತನ್ನಿ ಎಂದರು. ಅವರು ಎಂದೂ ಯಾವ ಪದಾರ್ಥವನ್ನು ಎರಡನೆಯ ಸಲ ಕೇಳಿದವರಲ್ಲ. ನಾನು ಹಾಗೇ ಮಾಡಿದೆ. ನನಗೆ ಮೊದಲು ಬಡಿಸಿದ ಮಜ್ಜಿಗೆಗೂ ಇದಕ್ಕೂ ವ್ಯತ್ಯಾಸವಿದೆಯಲ್ಲ, ಯಾಕೆ ಎಂದು ಅವರು ಕೇಳಿದರು. ನನಗೆ ಕಾರಣ ಏನೆಂದು ಗೊತ್ತಿರಲಿಲ್ಲ. ಅಡುಗೆ ಮನೆಗೆ ಹೋಗಿ ಕೇಳಿದೆ. ನೀವು ಎರಡನೆಯ ಸಲ ತೆಗೆದುಕೊಂಡು ಹೋದ ಮಜ್ಜಿಗೆ ಕೆಲಸಗಾರರಿಗೆ ಮಾಡಿದ್ದು ಎಂದರು. ಅದನ್ನು ಭಗವಾನರಿಗೆ ಹೇಳಿದೆ. ಅವರು ಎಲ್ಲರಿಗೂ ಒಂದೇ ಬಗೆಯ ಪದಾರ್ಥ ಯಾಕೆ ಬಡಿಸಬಾರದು ಎಂದರು. ಮುಂದೆ ಎಲ್ಲರಿಗೂ ಒಂದೇ ಬಗೆಯ ಪದಾರ್ಥ ಬಡಿಸುವ ಪದ್ಧತಿ ಬಂತು. ಅಕ್ಕಿಗೆ ತೊಂದರೆಗಿದ್ದ ರೇಷನ್ ದಿನಗಳಲ್ಲಿ ಭಕ್ತರಿಗೆಲ್ಲ ಬೇಯಿಸಿದ ಗೋಧಿಯ ಅನ್ನವನ್ನು, ಭಗವಾನರಿಗೆ ಮಾತ್ರ ಅಕ್ಕಿಯ ಅನ್ನವನ್ನು ಬಡಿಸಲಾಗುತ್ತಿತ್ತು. ಒಮ್ಮೆ ಇದು ಭಗವಾನರ ಗಮನಕ್ಕೆ ಬಂತು. ಅವರು ಅಲ್ಲೇ ಇದ್ದ ಆಶ್ರಮದ ಸರ್ವಾಧಿಕಾರಿಗಳಿಗೆ, ಎಲ್ಲರಿಗೂ ಗೋಧಿಯ ಅನ್ನ, ನನಗೆ ಮಾತ್ರ ಅಕ್ಕಿಯ ಅನ್ನ ಬಡಿಸುತ್ತಿದ್ದೀರಿ ಯಾಕೆ ಎಂದು ಕೇಳಿದರು. ಸರ್ವಾಧಿಕಾರಿಗಳು, ಗೋಧಿಯ ಅನ್ನ ಭಗವಾನರ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಅದಕ್ಕೆ ಹಾಗೆ ಮಾಡುತ್ತಿದ್ದೆ ಎಂದರು. ಭಗವಾನರು, ಓಹೋ, ನೀವೇನು ಡಾಕ್ಟರೋ, ಎಲ್ಲರಿಗೂ ಬಡಿಸುವುದನ್ನೇ ನನಗೂ ಬಡಿಸಿ, ಭೇದ ಮಾಡಬೇಡಿ ಎಂದು ಬಿಟ್ಟರು. ಕಾಣುವವನು ಮಾತ್ರ ಸತ್ಯ, ಕಾಣುವ ವಸ್ತುವಲ್ಲ. ಕೃಷ್ಣಸ್ವಾಮಿ ತಮಿಳುನಾಡಿನವರು. ಅವರು 14 ವರ್ಷ ಕಾಲ ರಮಣಾಶ್ರಮದಲ್ಲಿ ಭಗವಾನರ ಪರಿಚಾರಕರಾಗಿದ್ದವರು. ಇದು ಅವರ ನಿರೂಪಣೆ. ರಮಣಾಶ್ರಮದಲ್ಲಿ ಒಂದು ಕುಂಟು ನಾಯಿ ಮರಿ ಇತ್ತು. ಅದು ತನ್ನ ಬಾಲ ಅಲ್ಲಾಡಿಸುತ್ತಾ ಭಗವಾನರ ಹಿಂದೆಯೇ ಓಡಾಡುತ್ತಿತ್ತು. ಅದಕ್ಕೆ ಆಹಾರವಾಗಿ ಇಡ್ಲಿಗಳನ್ನು ಕೊಡಲಾಗುತ್ತಿತ್ತು. ಒಮ್ಮೆ ಅದು ಇಡ್ಲಿ ತಿಂದಾದ ಮೇಲೆ ಆಶ್ರಮದ ಸರ್ವಾಧಿಕಾರಿಗಳ ಕಚೇರಿಯ ಮುಂದೆಯೇ ಮೂತ್ರ ವಿಸರ್ಜನೆ ಮಾಡಿತು. ಕೋಪಗೊಂಡ ಸರ್ವಾಧಿಕಾರಿಗಳು ಆ ನಾಯಿಗೆ ಇನ್ನು ಮುಂದೆ ಆಹಾರ ಕೊಡಕೂಡದೆಂದು ಅಪ್ಪಣೆ ಮಾಡಿದರು. ಅದರಂತೆ ಮಾರನೆಯ ದಿನ ಅದಕ್ಕೆ ಆಹಾರ ಹಾಕಲಿಲ್ಲ. ನಾಯಿಗೆ ಏಕೆ ಆಹಾರ ಕೊಟ್ಟಿಲ್ಲ ಎಂದು ಭಗವಾನರು ನನ್ನನ್ನು ಕೇಳಿದರು. ನಾನು ವಿಷಯ ತಿಳಿಸಿದೆ. ಅಸಮಾಧಾನಗೊಂಡು, ಇದೆಂಥ ಅನ್ಯಾಯ, ಈ ಹಿಂದೆ ಅನೇಕರು ಬಂದರು, ಆಳಿದರು, ಹೋದರು, ಒಂದು ದಿನ ಎಲ್ಲರೂ ಹೋಗಬೇಕಾಗುತ್ತದೆ, ಅಧಿಕಾರವನ್ನು ಹೀಗೆ ಬಳಸುವುದೇ ಎಂದರು. ಇದಾದ ಮೇಲೆ ನಾಯಿಗೆ ಮತ್ತೆ ಆಹಾರ ಕೊಡುವುದು ಮುಂದುವರಿಯಿತು. ಆ ನಾಯಿ ಮರಿ ಆಗಾಗ ಬಾಯಿ ತುಂಬ ಹೊಲಸು ಮೆತ್ತಿಕೊಂಡು ಭಗವಾನರ ಎದುರಿಗೆ ಬರುತ್ತಿತ್ತು. ಭಗವಾನರು ತಮ್ಮ ಬಳಿ ಇದ್ದ ಟವೆಲಿನಿಂದಲೇ ಅದರ ಬಾಯನ್ನು ಒರೆಸಿ ಚೊಕ್ಕ ಮಾಡುತ್ತಿದ್ದರು. ಯಾವುದೋ ಒಂದು ದೊಡ್ಡ ಚೇತನ ಈ ರೂಪದಲ್ಲಿ ನಮ್ಮಲ್ಲಿಗೆ ಬಂದಿದೆ, ಅದನ್ನು ಅವಮಾನಿಸಬಾರದು ಎನ್ನುತ್ತಿದ್ದರು. ಅದರ ಬಾಯಿ ತೊಳೆಯಲು ಅವರು ಎಂದೂ ನನಗೆ ಟವೆಲ್ಲು ಕೊಡಲಿಲ್ಲ. ನೋಟ ಮುಖ್ಯವಲ್ಲ, ನೋಡುವವನೊಬ್ಬನೇ ಮುಖ್ಯ ಎಂದು ಅವರು ಹೇಳುತ್ತಿದ್ದರು. ದೇವರೇ, ನಿನ್ನೆದುರಿಗೆ ಬಂದರೂ ಅವನು ಏನೇ ಹೇಳಿದರೂ ನಂಬಬೇಡ. ನಾನು ಎದುರಿಗೆ ಬಂದರೂ ಅದು ನಿಜವಲ್ಲ. ನೋಡುವವನೊಬ್ಬನೇ ಮುಖ್ಯನಾದವನು. ನೀನು ನೋಟಕನನ್ನು ನಿಜವೆಂದು ಭಾವಿಸು, ಕಾಣುವ ವಸ್ತುವನ್ನಲ್ಲ. ನೀನು ಕಾಣುತ್ತಿರುವುದೆಲ್ಲ ಮಿಥ್ಯ, ಕಾಣುತ್ತಿರುವವನು ಮಾತ್ರ ಸತ್ಯ. ನಿನಗೆ ಮಾತ್ರ ಅಂಟಿಕೋ, ನೀನಷ್ಟೇ ಸತ್ಯ. ನಿನಗೆ ಅನ್ಯರು ಹೇಳಿದ ಸಂಗತಿಯಾಗಲಿ ನೀನು ಕಾಣುತ್ತಿರುವುದಾಗಲಿ ಅಲ್ಲ. ಅವರಿಗೆ ಹೇಗೆ ತಿಳಿಯಿತು? ತಿರುವಾಂಕೂರಿನ ದಿವಾನರಾಗಿದ್ದ ಸರ್ ಸಿ.ಪಿ. ರಾಮಸ್ವಾಮಿ ಅಯ್ಯರರ ಮಗನಾದ ಸಿ.ಆರ್. ಪಟ್ಟಾಭಿರಾಮನ್ ಕೇಂದ್ರದಲ್ಲಿ ಒಬ್ಬ ಮಂತ್ರಿಯಾಗಿದ್ದರು. ಅವರು 1930ರಲ್ಲಿ ಒಮ್ಮೆ ಮತ್ತು ಭಗವಾನರ ದೇಹಾವಸಾನಕ್ಕೆ ಕೆಲವು ದಿನಗಳ ಮುಂಚೆ ಇನ್ನೊಮ್ಮೆ ರಮಣಾಶ್ರಮಕ್ಕೆ ಹೋಗಿದ್ದರು. ಮುಂದಿನದು ಅವರ ಮಾತು. ಎರಡನೆಯ ಬಾರಿ ಹೋದಾಗ ನನ್ನ ತಂದೆ ಜೊತೆಗಿದ್ದರು. ಭಗವಾನರನ್ನು ಕಂಡು ಮಾತನಾಡಿದ ನಂತರ ನಾವು ಊಟಕ್ಕಾಗಿ ಭೋಜನ ಶಾಲೆಯತ್ತ ಹೊರಟೆವು. ತಮಗೆ ಏನೂ ಆಹಾರ ಬೇಡವೆಂದು ಸ್ವಲ್ಪ ಹಾಲನ್ನು ಮಾತ್ರ ಕುಡಿಯುವುದಾಗಿಯೂ ನನ್ನ ತಂದೆ ನನಗೆ ಹೇಳಿದರು. ಆ ಹೊತ್ತಿಗೆ ಸರಿಯಾಗಿ ರಮಣರ ಒಬ್ಬ ಪರಿಚಾರಕ ನಾವಿದ್ದ ಕಡೆಗೆ ಓಡಿ ಬಂದ. ವಯಸ್ಸಾದ ವ್ಯಕ್ತಿ, ತಮಗೆ ಹಾಲು ಮಾತ್ರ ಸಾಕೆಂದು ಹೇಳುತ್ತಾರೆ, ಆದರೆ ಅವರು ಸ್ವಲ್ಪ ಹಣ್ಣನ್ನು ತಿನ್ನಲಿ ಎಂದು ಭಗವಾನರು ಹೇಳಿದ್ದಾಗಿ ಅವನು ತಿಳಿಸಿದ. ಇದೊಂದು ಪವಾಡ ಸದೃಶ ಘಟನೆಯಾಗಿತ್ತು. ಏಕೆಂದರೆ ನನ್ನ ತಂದೆ ತಮ್ಮ ಮಾತು ಹೇಳುವಾಗ ನಾವು ಭಗವಾನರಿಂದ ಅರ್ಧ ಫರ್ಲಾಂಗ್ ದೂರದಲ್ಲಿದ್ದೆವು. ನನ್ನ ತಂದೆ ಹೇಳಿದ ಮಾತನ್ನು ಅವರು ಕೇಳಿರುವುದು ಸಾಧ್ಯವೇ ಇರಲಿಲ್ಲ. ಆದರೂ ಅವರಿಗೆ ನನ್ನ ತಂದೆಯ ಅಪೇಕ್ಷೆ ಹೇಗೆ ತಿಳಿಯಿತು? ಸತ್ಯವಾದದ್ದು ಅದು ಒಂದೇ. ಭಗವಾನರ ಸೇವೆ ಮಾಡಿಕೊಂಡಿದ್ದ ನಾರಾಯಣ ಅಯ್ಯರ್ ಒಮ್ಮೆ ಅವರನ್ನು ಕೇಳಿದರು, ಜಗತ್ತು ಮತ್ತು ಅದರಲ್ಲಿ ಇರುವುದೆಲ್ಲ ಮಾಯೆ ಅಥವಾ ಭ್ರಮೆ ಎಂದು ಹೇಳುತ್ತೀರಲ್ಲ, ಅದು ಹೇಗೆ? ಭಗವಾನರು ನಕ್ಕರು. ನಿನ್ನೆ ನಿನಗೆ ಏನಾದರೂ ಕನಸು ಬಿದ್ದುದುಂಟೆ ಎಂದು ಕೇಳಿದರು. ಅನೇಕರು ನಿದ್ದೆ ಮಾಡುತ್ತಿದ್ದುದನ್ನು ಕನಸಿನಲ್ಲಿ ಕಂಡೆ ಎಂದು ಹೇಳಿದೆ. ಒಂದು ಕೆಲಸ ಮಾಡು, ಅವರನ್ನೆಲ್ಲ ಎಬ್ಬಿಸಿ ಅವರು ನಿಜವಲ್ಲ ಅಂತ ಹೇಳು ಎಂದು ನಾನು ನಿನಗೆ ಹೇಳಿದರೆ ಅದು ಎಷ್ಟು ಅಸಂಬದ್ಧ ಅಲ್ಲವೇ? ಈ ಜಗತ್ತು ನನಗೆ ನಿನ್ನ ಕನಸಿನ ದೃಶ್ಯಗಳಂತೆಯೇ ಇರುವುದು. ಕನಸು ಕಾಣುವ ವ್ಯಕ್ತಿ ಮಾತ್ರವೇ.
ಹಾಗಿರುವಾಗ ಕನಸಿನಲ್ಲಿ ಕಂಡವರು ಸತ್ಯವೋ ಮಿಥ್ಯವೋ ಎಂಬ ಪ್ರಶ್ನೆ ಹೇಗೆ ಬರುತ್ತದೆ? ಈ ಭೌತಿಕ ಜಗತ್ತು, ಅದರಲ್ಲಿರುವ ನಾವು ಎಲ್ಲವೂ ಮಿಥ್ಯವೇ? ಅದರಲ್ಲಿ ಸಂದೇಹ ಯಾಕೆ? ಸತ್ಯವಾದದ್ದು ಅದು ಒಂದೇ ಎಂದು ವಿವರಿಸಿದರು. ಒಮ್ಮೆ ಕೆಲವರು ಸಂಸ್ಕೃತ ವಿದ್ವಾಂಸರು ಭಗವಾನರ ಜೊತೆ ಉಪನಿಷತ್ತು ಮೊದಲಾದ ಆಧ್ಯಾತ್ಮಿಕ ಕೃತಿಗಳ ವಿಷಯವಾಗಿ ಚರ್ಚಿಸುತ್ತಿದ್ದರು. ಅದನ್ನು ನೋಡಿದ ನನಗೆ, ಈ ವಿದ್ವಾಂಸರೆಲ್ಲ ಎಷ್ಟು ಅದೃಷ್ಟವಂತರು! ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಆಳವಾದ ತಿಳುವಳಿಕೆ ಪಡೆದು ಭಗವಾನರ ಜೊತೆ ಚರ್ಚೆ ಮಾಡುವ ಭಾಗ್ಯ ಅವರದ್ದಾಗಿದೆ ಎನಿಸಿತು. ನಾನು ತುಂಬಾ ಕಸಿವಿಸಿಪಟ್ಟೆ. ಆ ವಿದ್ವಾಂಸರೆಲ್ಲ ಹೋದ ಮೇಲೆ ಭಗವಾನರು ನನ್ನ ಕಡೆ ತಿರುಗಿ ಹೇಳಿದರು, ಇದೆಲ್ಲ ಕೇವಲ ಹೊಟ್ಟು. ಈ ಪುಸ್ತಕ ಪಾಂಡಿತ್ಯ, ವೇದಾಂತ ವಾಕ್ಯಗಳನ್ನು ಉದ್ಧರಿಸುವುದು ಎಲ್ಲವೂ ಅಪ್ರಯೋಜಕ. ಸತ್ಯದ ಸ್ವರೂಪ ಅರಿಯಲು ನೀನು ಈ ವಿದ್ವತ್ತನ್ನು ಗಳಿಸುವ ಹಿಂಸೆ ಶ್ರಮ ಪಡಬೇಕಾಗಿಲ್ಲ. ಮನಸ್ಸಿನ ಚಲನೆ ನಿಲ್ಲಿಸಿ ಮೌನವಾಗು, ಅದೇ ಸತ್ಯ. ನಿಶ್ಚಲನಾಗು, ಅದೇ ದೇವರು. ಭಗವಾನರ ದಯೆ ಕರುಣೆ ನನ್ನ ಬದುಕಿನಲ್ಲಿ ಹಲವು ಸಲ ಕಾಣಿಸಿದೆ. ಅವರು ಕೊಟ್ಟ ಭರವಸೆ ಎಂದೂ ಹುಸಿಯಾದದ್ದಿಲ್ಲ. ನನ್ನ ಪತ್ನಿ ತೀರಿಕೊಂಡ ದಿನ ಧಾರಾಕಾರ ಮಳೆ, ನೀರು ಪ್ರವಾಹದಂತೆ ಹರಿಯುತ್ತಿತ್ತು. ಆ ದಿನ ಶವಕ್ಕೆ ಅಂತ್ಯ ಸಂಸ್ಕಾರ ಮಾಡುವುದು ಸಾಧ್ಯವೇ ಇಲ್ಲ ಅನ್ನಿಸಿತು. ಭಗವಾನರು ನನ್ನ ಸಹಾಯಕ್ಕೆ ಆಶ್ರಮದ ಕೆಲವು ಪರಿಚಾರಕರನ್ನು ಕಳಿಸಿದರು. ಇಂಥ ಬಿರುಮಳೆಯಲ್ಲಿ ಅಂತ್ಯ ಸಂಸ್ಕಾರ ಹೇಗೆ ಸಾಧ್ಯ ಎಂದಾಗ, ಯೋಚಿಸಬೇಡ, ಮಳೆಯನ್ನು ಲಕ್ಷ್ಯ ಮಾಡದೆ ಹೊರಡು ಎಂದು ತಿಳಿಸಿದರು. ಅವರ ಮಾತು ಮೀರಲಾರದೆ ನಾವು ಶವಸಹಿತ ರುದ್ರಭೂಮಿಗೆ ಹೊರಟೆವು. ಅಲ್ಲಿಗೆ ತಲುಪುವುದೇ ತಡ. ಮಳೆ ಹಠಾತ್ತನೆ ನಿಂತಿತು. ಶವ ಸುಟ್ಟು ಬೂದಿಯಾಗುವವರೆಗೂ ಮತ್ತೆ ಬರಲಿಲ್ಲ.